ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಆಗುತ್ತಾ ಅಂತ ಹೇಳಿ ಪ್ರಶ್ನೆ ಹುಟ್ಟುತ್ತಾ ಇದೆ. ಶೀಘ್ರದಲ್ಲೇ ಮೊಬೈಲ್ ಬ್ಯಾನ್ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಸುಳಿವನ್ನ ಕೊಟ್ಟಿದ್ದಾರೆ. ವಿವಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಆಗುತ್ತಾ? ಹಾಗಾದ್ರೆ ಶೀಘ್ರದಲ್ಲೇ ಮೊಬೈಲ್ ಬ್ಯಾನ್ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಸುಳಿವನ್ನ ಕೊಟ್ಟಿದ್ದಾರೆ. ವಿವಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಸಿಎಂ ಪ್ರಸ್ತಾಪಕ್ಕೆ ವಿವಿ ಕುಲಪತಿಗಳಿಂದಲೂ ಕೂಡ ಒಪ್ಪಿಗೆಯನ್ನ ಕೊಡಲಾಗಿದೆ. 16 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್ ಮಾಡಬೇಕು ಅಂತ ಹೇಳಿ, ವಿವಿ ಕ್ಯಾಂಪಸ್ ಡ್ರಗ್ಸ್ ಮುಕ್ತವಾಗಿಸಬೇಕು, ಡ್ರಗ್ಸ್ ಮಾಫಿಯಾಗಳಿಗೆ ಕಡಿವಾಣ ಹಾಕಲು ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಶಾಲಾ ಕಾಲೇಜುಗಳಲ್ಲಿ ಬ್ಯಾನ್ ಆಗುತ್ತಾ? ಸಾಗಬೇಕು. ಯಾಕಂತ ಹೇಳಿದ್ರೆ ಶಾಲಾ ಕಾಲೇಜುಗಳ ಈ 16 ವಯಸ್ಸಿನ ಮಕ್ಕಳೇನಿರ್ತಾರೆ ಅವರಿಗೆಲ್ಲ ಈ ಮೊಬೈಲ್ ಸಿಕ್ಬಿಟ್ರೆ ಕೈಲಿ ಬಹಳ ಕೆಟ್ಟೋಗ್ತಾರೆ ಅನ್ನೋದಕ್ಕಿಂತ ಒಳ್ಳೆಯದಕ್ಕೆ ಉಪಯೋಗ ಮಾಡ್ಕೋತಾರೆ ಅನ್ನೋದು ಬಹಳ ಅನುಮಾನ. ಭಾಳ ಕೆಟ್ಟದ ಕಡೆ ಆ ಮೊಬೈಲು ಆಲೋಚನೆ ತೆಗೆದುಕೊಂಡು ಹೋಗುತ್ತೆ. ಓದಿನ ಮೇಲೆ ಗಮನ ಕಡಿಮೆ ಕೊಡೋ ರೀತಿ ಆಗುತ್ತೆ ವಿದ್ಯಾರ್ಥಿಗಳು. ಈ ಎಲ್ಲ ಅಂಶವನ್ನು ದೃಷ್ಟಿಯಲ್ಲಿಟ್ಕೊಂಡು ಸಿಎಂ ಸಿದ್ದರಾಮಯ್ಯನವರು ಮೊಬೈಲ್ ಬ್ಯಾನ್ ಮಾಡಬೇಕು ಅಂತ ಹೇಳಿ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ವಿವಿಯ ಕುಲಪತಿಗಳು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಆ ಪ್ರಸ್ತಾಪಕ್ಕೆ ಇವಾಗ ಎಲ್ಲ ಕುಲಪತಿಗಳು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈ 16 ವರ್ಷದ ಒಳಗಿನ ಮಕ್ಕಳಿಗೆ ಕೈಯಲ್ಲಿ ಫೋನ್ ಅಥವಾ ಮೊಬೈಲ್ ಸಿಕ್ಕರೆ, ಈ 9ನೇ ಅಥವಾ 10ನೇ ತರಗತಿವರೆಗೂ ಕೂಡ ಫೋನಿಂದ ಎಷ್ಟು ದೂರ ಇರ್ತಾರೋ ಆ ವಿದ್ಯಾರ್ಥಿಗಳಿಗೆ ಅಷ್ಟು ಉಪಯೋಗ ಆಗುತ್ತೆ. ಓದಿನ ಕಡೆ ಗಮನ ಕೊಡೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಈ 10ನೇ ಅಂದರೆ ಮಿನಿಮಮ್ 16 ವರ್ಷದವರೆಗೆ ಅವರು ಫೋನಿಂದ ಸ್ವಲ್ಪ ದೂರನೇ ಇರಬೇಕು. ಎಷ್ಟು ಬೇಕೋ ಅಷ್ಟೇ ಉಪಯೋಗ ಮಾಡ್ಕೋಬೇಕು. ಅದನ್ನು ಬಿಟ್ಟು ಅದ್ರ ಕಡೆನೇ ಗಮನ ಕೊಡ್ಕೊಂಡು ಈ ಫೋನಲ್ಲಿ ವಿವಿಧ ಗೇಮ್ಸ್ಗಳನ್ನು ಆಡಿಕೊಂಡು ಈ ಕೆಟ್ಟ ಆಲೋಚನೆ ಕಡೆಗೆ ಫೋನ್ ಜಾಸ್ತಿ ಕರೆದುಕೊಂಡು ಹೋಗುತ್ತೆ. ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಫೋನ್ನ ಬ್ಯಾನ್ ಮಾಡಬೇಕು ಮತ್ತು ಈ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಡ್ರಗ್ಸ್ ಮುಕ್ತವಾಗಬೇಕು. ಈ ಕಾಲೇಜುಗಳಲ್ಲಿ ಇತ್ತೀಚೆಗೆ ಡ್ರಗ್ಸ್ ಬಗ್ಗೆ ಬಹಳಷ್ಟು ಕೇಳಿಬರ್ತಾ ಇದೆ ಸುದ್ದಿ. ಅದರಿಂದ ದೂರ ಇಡಬೇಕು ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಂದ ಡ್ರಗ್ಸ್ ಅನ್ನು ಕೂಡ ದೂರ ಇಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇವಾಗ ಬರುವಂಥ ದಿನಗಳಲ್ಲಿ ಮೊಬೈಲ್ ಬ್ಯಾನ್ ಆಗುವ ಸಾಧ್ಯತೆ ಇದೆ.